ಸ್ನೇಹಿತರೆ, ಇವತ್ತು ನಮ್ಮ ಜೀವನ ಹೇಗಿದೆಪ್ಪ ಅಂತಂದ್ರೆ ಒಂದು ಯಾಂತ್ರಿಕ ಬದುಕಲ್ಲಿ ಸಿಲುಕೊಂಡು ನೀರಿನಿಂದ ಹೊರಗೆ ತಳ್ಳಿದಂತ ಮೀನಿನ ರೀತಿಯಲ್ಲಿ ಬಿಳಿ ಬಿಳಿಯಿಂದ ಒತ್ತಾಟದ ಪರಿಸ್ಥಿತಿಯನ್ನು ನಾವು ತಂದುಕೊಂಡಿದ್ದೇವೆ. ಇದರ ಮಧ್ಯೆ ನಮಗೆ ಜೀವನದಲ್ಲಿ ಹಾಸ್ಯ ಅಂತಕ್ಕಂಥದ್ದಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಬಹಳ ಖುಷಿ ಸಂತೋಷಮಯವಾಗಿರ್ತಕ್ಕಂಥ ಹೇಳಿಕೆ ಒಂದೆರಡು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಹಾಸ್ಯಗಳು ಯಾವ ಸಂದರ್ಭದಲ್ಲಿ ಇರ್ತಕ್ಕಂಥ ಗೊತ್ತಿಲ್ಲ. ಬಂದಾಗ ಹಾಸ್ಯದ ರೂಪದಲ್ಲಿ ನಾವು ಅದನ್ನ ಪಡ್ಕೊಂಡಾಗ ನಿಜವಾಗಿ ನಮ್ಮ ಜೀವನ ಬಹಳ ಖುಷಿಯಾಗಿರುತ್ತೆ ಅಂತ ಹೇಳಿ ಇಷ್ಟಪಡ್ತೇನೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನನಗೆ ಕಾಲ್ ಬಂತು. ನಾನು ಇಲ್ಲಿ 4 ಗಂಟೆಗೆ ಬರೋಣ ಅಂದ್ಕೊಂಡಿದ್ದೆ. ನಮ್ಮ ಆಕ್ಚುಲಿ ಇವತ್ತು ಕಾರ್ಯಕ್ರಮ ಲ್ಯಾಂಡ್ ಆಗಬೇಕಾಗಿತ್ತು. ತುಂಬಾ 3 ಗಂಟೆ ಸಮಯದಲ್ಲಿ ತುಂಬಾ ಮೋಡ ಇತ್ತು, ಮಳೆ ಬಂದಿರುತ್ತೆ ಅನ್ನೋ ರೀತಿಯಲ್ಲಿತ್ತು. ಆಗ ನಾವು ಬಂದು ಯೋಚನೆ ಮಾಡಿದ್ರೆ ಇಲ್ಲಿ ಸಿಗುತ್ತೆ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಶಿಫ್ಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾನು ಬೇಗ ಹೊರಡಲಿಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ ರೂಮಲ್ಲಿ. ನಮ್ಮ ಬಾಡಿಗೆ ಮನೆಯಲ್ಲಿ ಒಬ್ಬ ಚಿಕ್ಕ ಹುಡುಗ 5 ವರ್ಷದಲ್ಲಿದ್ದಾನೆ. ರಜೆ ಹೋಗಿಲ್ಲ, ಇಲ್ಲೇ ನಾವು ಬಂದು ಅಂಕಲ್ ಎಲ್ಲಿ ಓಡ್ತಾ ಇದ್ದಿಲ್ಲ ಅಂತ. ಕನ್ನಡ ಇವತ್ತು ಕಾರ್ಯಕ್ರಮ ಇದೆ, ಫೋನ್ ಬರ್ತಾ ಇದೆ, ಅರ್ಜೆಂಟ್ ನಾನು ಹೋಗ್ಬೇಕು. ಅಂಕಲ್ ಅಲ್ಲಿ ಕಾರ್ಯಕ್ರಮ ಅಂತ ಏನ್ ಮಾಡ್ತೀರಾ, ಮ್ಯಾಜಿಕ್ ಶೋ ಮಾಡ್ತೀರಾ ಅಂತ. ಊರಪ್ಪ ಎಲ್ಲ ಮಾಡ್ಬೇಕಂದ್ರೆ ನನಗೆ ಟೈಮ್ ಇಲ್ಲ, ಅವಾಗ ಹೇಳಕ್ಕೆ ಅರ್ಜೆಂಟ್ ಆಗ್ತಿದೆ, ಹೊರಡ್ಬೇಕು, ಟೈಮ್ ಎಷ್ಟಾಗಿದೆ, ಟೈಮ್ ನೋಡಕ್ ಬರುತ್ತಾ ಅಂದೆ. ಅಂಕಲ್ ಬರಲ್ಲ ಅಂಕಲ್ ಅಂತ. ಒಂದು ಕೆಲಸ ಮಾಡು, ನಾನು ರೂಮಲ್ಲಿ ರೆಡಿ ಆಗ್ತಾ ಇದ್ದೆ, ಹಾಲಲ್ಲಿ ಒಂದು ಗಡಿಯಾರ ಇತ್ತು, ಆ ಗಡಿಯಾರದಲ್ಲಿ ದೊಡ್ಡ ಮೋಡು ಸಣ್ಣ ಮೋಡು ಎಲ್ಲಿದೆ ನೋಡ್ಕೊಂಬಂತ ಅಂತೆ. ಆಯ್ತು ಅಂಕಲ್ ಅಂತ ಹುಡುಗರು ನೋಡ್ಕೊಂಡು ಬಂದ. ಅಂಕಲ್ ನೋಡ್ಕೊಂಡು ಬಂದೆ ಅಂತ. ಹಾಗಾದ್ರೆ ದೊಡ್ಡ ಮೋಡು ಸಣ್ಣ ಮೋಡು ಎಲ್ಲಿದೆ ಬಂದ ಅಂತ. ಅಂಕಲ್ ಗಡಿಯಾರದಲ್ಲಿ ದೊಡ್ಡ ಮೋಡು ಸಣ್ಣ ಮೋಡು ಗಡಿಯಾರ ಒಳಗಡೆ ಇದೆ ಅಂತ. ಸ್ನೇಹಿತರೆ, ಮಕ್ಕಳಿಗೆ ಯಾವಾಗ ಯಾವ ರೀತಿ ಹಾಸ್ಯ ಮಾಡ್ತೀವಿ ಅಂತ ಗೊತ್ತಿಲ್ಲ. ಮೊನ್ನೆ ನಮ್ಮ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅಲ್ಲಿ ಚಿಕ್ಕ ಮಗು LKG ಮಗು, ಮನೆಯೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ, ರಜೆಯಲ್ಲಿ ಹೋಮ್ವರ್ಕ್ ಮಾಡಲಿಕ್ಕೆ. ಮಗು ಅಳ್ತಾ ಕೂತಿತ್ತು. ನಾನು ಅವ್ರ ತಾಯಿ ಕೇಳಿದೆ, ಯಾಕೆ ಮಗು ಅಳ್ತಾ ಕೂತಿದೆ? ನೋಡಿ ಸರ್, ಇವರು ಹೋಮ್ವರ್ಕ್ ಮಾಡಿ ಅಂತಂದ್ರೆ ಆಟ ಆಡ್ಕೋಬೇಕು ಅಂತ ಆಟ ಮಾಡ್ತಾ ಇದ್ದಾಳೆ, ಹೋಮ್ವರ್ಕ್ ಮಾಡಲ್ಲ ಅಂತ ಇದ್ದಾಳೆ. ಅದಕ್ಕೆ ಹೊಡೆದು ಬಿಟ್ಟು ಕುಣಿಸಿದೀನಿ, ಹೋಮ್ವರ್ಕ್ ಮುಗಿಸ್ಬಿಟ್ಟು ಆಟ ಮಾಡ್ಕೋಬೇಕು ಅಂತ ಹೇಳಿದ್ರು ಅವ್ರ ತಾಯಿ. ಅದಕ್ಕೆ ನಾನು ಹೊಡಿಬಿಡಿ ಮಗುವಿನ ನಾನು ಕಳಿಸ್ತೀನಿ ಅಂತ ಹೇಳಿ ಆ ಮಗುವನ್ನು ಕೇಳಿದೆ. ಮಗು, ನೀನು ABCD ಅನ್ನು ಬರೆದಿದ್ರೆ ನಮ್ಮ ಟೀಚರ್ ನಿಮಗೆ ಸ್ಟಾರ್ ಆಗ್ತಾರೆ, ಗುಡ್ ಗರ್ಲ್ ಅಂತ ಹೇಳ್ತಾರಲ್ವಾ ಅಂತಂದ್ರೆ. ಹೌದು ಅಂಕಲ್ ಹೇಳ್ತಾರೆ. ಹಾಗಾದ್ರೆ ಹೋಮ್ವರ್ಕ್ ಮಾಡ್ತೀನಿ ಮಗ ಅಂತ. ಆಯ್ತು ಅಂಕಲ್ ಮಾಡ್ತೀನಿ ಅಂತ ಹೇಳಿ ಮಗು ಕೈ ಎತ್ಬಿಟ್ಟು ಬಹಳ ಖುಷಿ ಆಯ್ತು, ನಿಮ್ಮ ಮಾತು ಕೇಳ್ತಾ ಇದೆ ಅಂತ. ಆ ಮಗು ಕೇಳ್ತು, ಅಂಕಲ್ ನಿಮ್ಗೆ ABCD ಗೊತ್ತಾ ಅಂತು. ಹೌದು ಕಂದ ಗೊತ್ತು. ಹಾಗಾದ್ರೆ ಒಂದ್ಸರಿ ಬರೀರಿ ಇತ್ತು. ಏನೋ ಮಗು ಕೇಳ್ತಾ ಇದೆಯಲ್ಲ ಅಂತೇಳಿ ಒಂದ್ಸರಿ ABCD ಬರ್ಕೊಟ್ಟೆ. ಅಂಕಲ್ ತುಂಬಾ ಚೆನ್ನಾಗಿ ಬರೀತೀರಾ ಅಂತ ಖುಷಿ ಆಯ್ತು. ಮಗು ನಾನು ಹೊಗಳ್ತಾ ಇದೆ ಅಂತ. ಇನ್ನೊಂದ್ಸರಿ ಬರೀರಿ ನೋಡೋಣ ಅಂತ. ಮಗು ಕೇಳ್ತಾ ಇದೆಯಲ್ಲ ಅಂತ ಇನ್ನೊಂದ್ಸರಿ ಬರೆದೆ. ಮಗು ಬುಕ್ಸ್ ಇಚ್ಚಿಬಿಟ್ಟು ಹೊರಟೋಗ್ಬಿಟ್ಟು ಆಟ ಆಡಕ್ಕೆ. ಅಂಕಲ್ 2 ಸರಿ ಕೊಟ್ಟಿದ್ರು, ನೀವು ಹೋಮ್ವರ್ಕ್ ಮಾಡಿದ್ರೆ ಅದು ಹೋಮ್ವರ್ಕ್ ಮುಗಿತು ಅಂತ ಆಟ ಆಡ್ಕೊಳ್ಬೇಕು. ನೋಡಿ, ಮಕ್ಕಳು ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಸ್ನೇಹಿತರೆ, ಇದೇ ರೀತಿ ನಾವು ನಮ್ಮ ಒಂದು ಇಂಜಿನಿಯರ್ಸ್ನಿಂದ ಚಿಕ್ಕಬಳ್ಳಾಪುರದಿಂದ ಇರ್ತಕ್ಕಂಥ ತಲಪಾಡಿ ಗೌರ್ಮೆಂಟ್ ಶಾಲೆಗೆ ಅಲ್ಲಿನ ಮಕ್ಕಳಿಗೆ ಒಂದು ಬುಕ್ಸ್ ಎಲ್ಲ ಕೊಡ್ಲಿಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಕನ್ನಡ ಟೀಚರ್ ನಮಗೆ ಪರಿಚಯ ಆದರು. ಇಲ್ಲಿನ ಮಕ್ಕಳೆಲ್ಲ ಹೇಗಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲೆಲ್ಲ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ತುಂಬಾ ಚೂಟಿ ಇರ್ತಾರೆ ಸರ್ ಅಂತ ಹೇಳಿದ್ರು. ಒಂದ್ಸರಿ ಪಾಠ ಮಾಡ್ತಾ ಇರ್ತಾರೆ ಗೆಸ್ಟು. ಪಾಠ ಮಾಡುವಾಗ ಹುಡುಗನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಬಲೆ, ಖಾಲಿ ಇರುವವರಿನ ತಲೆ ಇದ್ರಷ್ಟು ಬಿಟ್ಟಷ್ಟು, ಇದೇ ರೀತಿ ಒಂದು ವಾಕ್ಯ ರಚನೆ ಮಾಡಬೇಕು, ಯಾರು ಮಾಡ್ತೀರಾ ಅಂತ ಕೇಳಿದ್ರು. ಅಲ್ಲಿ ಲಾಸ್ಟ್ ಒಬ್ಬ ಕೂತಿದ್ದ ಗುಂಡ ಅಂತ ಹುಡುಗ ಟಕ್ಕಂತೆ ನಿಂತ್ಕೊಂಡಂತೆ. ಸರ್ ನಾನು ಹೇಳ್ತೀನಿ ಅಂತ. ಮೆಸ್ಟಿಗೆ ಬಹಳ ಖುಷಿ ಆಗೋಯ್ತು. ಹಾಗಾದ್ರೆ ಭಾಗದ ನಾನು ಪಾಠ ಮಾಡಿದ್ರೆ ನನಗೆ ಅರ್ಥ ಆಗಿದ್ರೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಹೇಳ್ಕಂಡ ಅದಕ್ಕೊಂದು ವಾಕ್ಯವನ್ನು ರಚನೆ ಮಾಡು ಅಂತ ಹೇಳಿದ್ರು. ಸರ್ ಇನ್ನೊಂದ್ಸರಿ ಪ್ರಶ್ನೆ ಕೇಳಿ ಸರ್, ತುಂಬಾ ಚೆನ್ನಾಗಿ ಕೇಳಿದ್ರಿ ನೀವು. ಹೋಗಿ ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಬಲೆ, ಖಾಲಿ ಇರುವವರಿಂದ ತಲೆ ಇದ್ದಷ್ಟು ಬಿಟ್ಟಷ್ಟು, ಇದೇ ರೀತಿ ಒಂದು ವಾಕ್ಯವನ್ನು ರಚನೆ ಮಾಡಿ ಅಂತ ಹೇಳಿದಾಗ ಮಗು ಹೇಳ್ತು, ಹೂವು ಇಲ್ಲದ ತೋಟ, ಅಂದವಿಲ್ಲದ ನೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದಷ್ಟು ಬಿಟ್ಟಷ್ಟು ಹೋಗಿ ಸರ್ ಅಂತ. ನೋಡಿ ಎಷ್ಟು ಅದ್ಭುತವಾಗಿ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ. ಒಂದ್ಸರಿ ಪಾಠ ಮಾಡ್ತಾ ಇದ್ರು ಎಷ್ಟು ಇದೇ ರೀತಿ. ಅಲ್ಲಿ ಕೇಳ್ತಾರೆ, ಹಸುವಿಗೂ ಕರುವಿಗೂ ಏನು ವ್ಯತ್ಯಾಸ ಅಂತ ಹೇಳಿ ಪಾಠ ಮಾಡ್ತಾ ಇರ್ತಾರೆ. ಆ ಪಾಠ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ ಪ್ರಶ್ನೆ ಕೇಳ್ತಾರೆ, ಯಾರು ಹೇಳ್ತೀರ ಅಂದಾಗ ತುಂಬಾ ಹುಡುಗರು ಎಲ್ಲ ಒಂದ್ ಕಡೆಯಿಂದ ಕೇಳ್ಕೊಂಡು ಬಂದರು. ಒಬ್ಬಳು ಮುಂದೆ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ, ಸರ್ ಹಸುವಿಗೆ ಕೊಂಬು ಇರುತ್ತದೆ, ಮಗುವಿಗೆ ಕೊಂಬು ಇರುವುದಿಲ್ಲ. ವೆರಿ ಗುಡ್, ತುಂಬಾ ಚೆನ್ನಾಗಿದೆ, ಕೂತ್ಕೊಳ್ಳೋದು. 2ನೇ ಹುಡುಗ ಇದ್ದ, ಸರ್ ಹಸುವಿಗೆ ಬಾಲ ಇರುತ್ತದೆ, ಮಗುವಿಗೆ ಬಾಲ ಇರುವುದಿಲ್ಲ. ವೆರಿ ಗುಡ್, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರೋ, ನಾನು ಪಾಠ ಮಾಡೋದು ನಿಜವಾಗ್ಲೂ ಸಾರ್ಥಕವಾಯಿತು. 3ನೇ ಹುಡುಗ ಇದ್ದ, ಹಸುವಿಗೆ 4 ಕಾಲು ಇರುತ್ತದೆ, ಮಗುವಿಗೆ 2 ಕಾಲು ಇರುತ್ತೆ ಸರ್ ಅಂತ. ಮೇಷ್ಟ್ರಿಗೆ ಬಹಳ ಖುಷಿಯಾಗೋಯ್ತು. ಪ್ರತಿಯೊಬ್ಬ ಹುಡುಗರು ಒಂದೊಂದು ಅದ್ಭುತವಾದ ಉತ್ತರವನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಕೊನೆ ಒಬ್ಬ ಹುಡುಗ ಇದ್ದ, ಸರ್ ಅವ್ರು ಹೇಳಿದ್ದಲ್ಲ ಸರ್, ನಾನು ಹೇಳ್ತೀನಿ ಇವಾಗ ಅಂತ. ಹೇಳಪ್ಪ, ಏನು ಹೇಳ್ತೀಯ? ಸರ್ ಹಸು ನೀರನ್ನು ಕುಡಿದು ಹಾಲು ಕೊಡುತ್ತದೆ, ಮಗು ಹಾಲನ್ನು ಕುಡಿದು ನೀರು ಕೊಡುತ್ತದೆ ಸರ್.
ಅಲ್ಲಿ ಪಕ್ಕದಲ್ಲಿ ಕೂತಿದ್ದಲ್ಲ ಸರ್ ಅವ್ನು ಹೇಳ್ತಾ ಇದ್ದು ತಪ್ಪು ಸರ್. ಅವ್ನು ಕರೆಕ್ಟಾಗಿ ಹೇಳಿದ್ದಾರೆ ಕೂಡ, ಬಸ್ಸು ನೀರು ಕೊಡೋದು ಹಾಲು ಕೊಡುತ್ತೆ, ಮಗಳು ನೀರು ಕೊಡೋದು ಹಾಲು ಕೊಡೋದು ನೀರು ಕೊಡುತ್ತೆ ಸರ್. ಅದು ನೀರಲ್ಲ ಸರ್, ಅದು ಮಗು ಕೊಡೋದು ಅಂತ. ಅದು ಒಂದು ನಮೂನೆ ನೀರು ಕೊಡೋ ಹಂಗೆ ತಿಳ್ಕೊ ಅಂದ್ರು ಸರ್. ಅದೇನು ಸರ್ ತಿಳ್ಕೊಳಕ್ಕಾಗುತ್ತೆ? ಮೆಸ್ಟ್ ಮುಂಚೆ ಫೈಟ್ ಬಿಟ್ಬಿಟ್ಟ. ಹೇಳಿದ ಮಾತು ಕೇಳೋ, ಆ ಮಗು ಕೊಡೋದು ನೀರು ಅಂತ ತಿಳ್ಕೊಳ್ಳೋಲ್ಲ. ಸರಿ ಸರ್ ಆಯ್ತು ತಿಳ್ಕೊಳ್ತೀನಿ, ಆ ನೀರನ್ನ ಲೋಟಕ್ಕೆ ಕೊಡ್ತೀನಿ, ನೀವು ಕುಡಿತೀರಾ ಸರ್ ಅಂತ. ಏನು ಕುಡಿಯಕ್ಕಾಗತ್ತೆ ಸರ್? ನೋಡಿ ಎಷ್ಟು ಅದ್ಭುತವಾಗಿ ಶಿಕ್ಷಕರಿಗೆ ಹೋಗ್ತಿರೋ ಅಂತ ಹೇಳ್ತಾರೆ. ಇದೇ ರೀತಿ ಹಲವಾರು ಹಾಸ್ಯಗಳ ರೂಪದಲ್ಲಿ ನಾವು ತಗೊಳ್ತಾ ಹೋದರೆ ನಿಜವಾಗೂ ನಮ್ಮ ಜೀವನ ಹಾಸ್ಯಮಯವಾಗಿರುತ್ತೆ. ಸ್ನೇಹಿತರೆ, ನಾನು ಮದುವೆ ಮುಂಚೆ ನನ್ನಪ್ಪ ಒಂದು ಪ್ರಶ್ನೆ ಕೇಳಿದ್ರು. ಮಗನೇ, ನಿನಗೆ ಮದುವೆ ಮಾಡಬೇಕು ಅಂತ ಇದ್ದೀನಿ, ನಿನಗೆ ಯಾವ ಥರ ಹೇಳ್ಬೇಕು ಹೇಳೋದು. ನಾನು ಹೇಳಿದೆ ನನ್ನ ಅಪ್ಪನಿಗೆ, ನಾನು ಕವಿ ಕಾಳಿದಾಸರ ರೀತಿ ವರ್ಣಿಸುವುದಿಲ್ಲ, ರಾಜ ರವಿವರ್ಮನಂತೆ ಚಿತ್ರಿಸುವುದಿಲ್ಲ, ತನ್ನ ಹೃದಯದಲ್ಲಿ ಒಂದಿಷ್ಟು ಜಾಗ ಕೊಟ್ಟು ನನಗಾಗಿ ಕಾಯುತ್ತಿರುವ ಒಬ್ಬ ಸ್ತ್ರೀ ಇದ್ದರೆ ಅಷ್ಟೇ ಸಾಕಪ್ಪ ಅಂತ. ಅದೇ ರೀತಿ ನನ್ನ ತಂದೆಯ ತಂಗಿ ಮಗನ ತಂದು ನನಗೆ ಮದುವೆ ಮಾಡಿದ್ರು, ಅದು ಚೆನ್ನಾಗಿ ಇದ್ದೀವಿ. ನನ್ನ ಹೆಂಡತಿ ಮದುವೆಯ ವರ್ಷದಲ್ಲಿ ತುಂಬ ಚೆನ್ನಾಗಿತ್ತು. ಅವಳು ನೋಡಿ ಒಂದು ಕವಿತೆಯನ್ನು ಬರೆದೆ, ಆಗ್ತಾನೆ ಮುಂಗಾರು ಮಳೆ ಚಿತ್ರ ಬಂದಿತ್ತು. ಆ ಚಿತ್ರವನ್ನು ನೋಡಿ ಅವಳು ಬರುವಾಗ ಒಂದು ಹಾಡನ್ನ ಹೇಳಿದೆ. ಕುಣಿದು ಕುಣಿದು ಬಾಳೆ, ನಲಿದು ನಲಿದು ಬಾಳೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸಸ್ಯ ಬಾಳೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ. ಸ್ನೇಹಿತರೆ, ಮದುವಾಗಿ 20 ವರ್ಷ ಆಯ್ತು. ನನ್ನ ಹೆಂಡತಿ ಸ್ವಲ್ಪ ದಪ್ಪ ಆಗ್ಬಿಟ್ಟು ಮನೆ ಕೇಳ್ತಾ ಇದ್ದು, ನಾನು ಸ್ವಲ್ಪ ಸಣ್ಣ ಹೊತ್ತು ನಿಮ್ಮ ಜೊತೆ ನಾನು ವಾಕಿಂಗ್ ಮಾಡ್ತೀನಿ ಅಂತ. ಪಾಪ ಹೆಂಡತಿ ಏನೋ ಕೇಳ್ತಾ ಇದ್ದಾರೆ ಅಂತ ಹೇಳಿ ಮನೆ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ದೆ. ನನ್ನ ಹೆಂಡತಿ ಕಷ್ಟಪಡುತ್ತೆ. ನಾನು ಸುಮಾರು ಒಂದು 200 ಮೀಟರ್ ಮುಂದೆ ಇದ್ದರೆ 200 ಮೀಟರ್ ಹಿಂದೆ ನನ್ನ ಹೆಂಡತಿ ಇತ್ತು. ಪಾಪ ತುಂಬ ಕಷ್ಟಪಟ್ಟು ಬರ್ತಾ ಇದ್ದು. ಹೋಗ್ಬಿಟ್ಟಿಂದ ನಿಂತ್ಕೊಂಡು ನೋಡಿದೆ, ಓಹೋ ಭಾಳ ಕಷ್ಟ ಆಗ್ತಾ ಇದೆ